ರೂಪಿಣಿ, ಚಿಕ್ಕಮ್ಮವ್ರೆ, ನಾನು ದೊಡ್ಡಮ್ಮಂಗೆ ಊಟ ಕೊಟ್ಟು ಮುಗಿಸಿದ ಹಾಗೆ ನಿನ್ನ ರೂಮ್ ಕ್ಲೀನ್ ಮಾಡಿಬಿಡು. ತಕ್ಷಣ ಡೋರ್ ಲಾಕ್ ಮಾಡಿಬಿಡೋಣ. ಇತ್ತೀಚೆಗೆ ನಮಗೆ ಗೊತ್ತಿಲ್ದಿರೋ ಹಾಗೆ ಡೋರ್ ಲಾಕ್ ಓಪನ್ ಕ್ಲೋಸ್ ಆಗ್ತಾ ಇದೆ. ದೊಡ್ಡಮ್ಮ ಹೇಗೋ ಹೊರಗೆ ಹೋಗ್ತಿದ್ದಾರೆ. ಅದು ನಡಿಬಾರ್ದು. ನಾವು ಎಚ್ಚರಿಕೆಯಿಂದ ಇರಬೇಕು. ಆಯ್ತು ಅಮ್ಮವ್ರೆ, ಬಾ. ನಗು ಆ ನಗು ಅಂದ್ರೆ ನನಗೆ ತುಂಬಾ ಭಯ ಆಗತ್ತೆ. ತುಂಬಾ ಭಯ ಆಗತ್ತೆ. ದೊಡ್ಡಮ್ಮ, ದೊಡ್ಡಮ್ಮ, ಯಾಕೆ ತುಂಬಾ ಸುಸ್ತಾಗ್ತಿದ್ಯಾ? ಯಾಕೋ ತುಂಬಾ ತಲೆನೋಯ್ತಿದೆ. ಈ ತಿಂಡಿ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ರೂಪಿಣಿ, ದೊಡ್ಡಮ್ಮನ ಒಂದ್ ಸ್ವಲ್ಪ ಅಲ್ಲಿ ಕೂರ್ಸು. ದೊಡ್ಡಮ್ಮ, ದೊಡ್ಡಮ್ಮ, ಮೊನ್ನೆ ನೀವು ರೂಮಿಂದ ಹೊರಗೆ ಹೋದ್ರಲ್ಲ, ಡೋರ್ ಯಾರು ಓಪನ್ ಮಾಡಿದ್ರು? ಯಾರು ಓಪನ್ ಮಾಡಿದ್ರು? ನಂಗೆ ಗೊತ್ತಿಲ್ಲ. ಸರಿ, ಯಾರೋ ಡೋರ್ ಓಪನ್ ಮಾಡಿದ್ರು ಅಂತಾನೆ ಅನ್ಕೊಳ್ಳೋಣ. ನಿಮಗ್ ಯಾಕೆ ಹೊರಗೆ ಹೋಗ್ಬೇಕು ಅನಿಸ್ತು? ಯಾರ್ದಾದ್ರೂ ಸಹಾಯ ತಗೊಂಡು ತಪ್ಪಿಸ್ಕೊಂಡು ಹೊರಗೆ ಓಡೋಗ್ಬಿಡೋಣ ಅಂತನಾ? ತಪ್ಪಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಬೇಡಿ, ಅದು ಟೈಮ್ ವೇಸ್ಟ್. ತಗೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ. ಕೈ ತುಂಬಾ ಇಂಜೆಕ್ಷನ್ ತಗೊಂಡು ಹುಚ್ಚಿ ಅನ್ನೋ ಪಟ್ಟ ಕಟ್ಟಿಸ್ಕೊಂಡು ಇರೋವರೆಗೂ ನರ್ಕ ನೋಡ್ಬೇಕು ಅನ್ನೋದು ನಿಮ್ ಹಣೆ ಬರೋದೊಡಮ್ಮ.